ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಅಪ್ಡೇಟ್. RCB ನ ಟ್ರೋಲ್ ಮಾಡ್ತಿದ್ದವರಿಗೆ ತಕ್ಕ ಶಾಸ್ತಿ ಇವಾಗ ಸಿಕ್ಕಿದೆ. ಹೌದು, ನೀವೆಲ್ಲ ನೋಡಿರ್ಬಹುದು, IPL ಆಗ್ತಾ ಇತ್ತು. ಆವಾಗ RCB ನ ಕೆಲವೊಂದಿಷ್ಟು ಜನ ಟ್ರೋಲ್ ಮಾಡ್ತಾ ಇದ್ರು. ಅದರಲ್ಲಿ ಮೇನ್ ಆಗಿ ನೋಡೋದಾದ್ರೆ ಕೆಲವೊಂದು ಫ್ರಾಂಚೈಸಿಗಳೇ ಟ್ರೋಲ್ ಮಾಡ್ತಾ ಇದ್ದವು. ರೀಸನ್ ಬಂದು 49 ಅಂತ ಇರ್ಬೋದು. ಸೊ RCB IPL ನಲ್ಲಿ ಅತಿ ಕಡಿಮೆ ಸ್ಕೋರ್ ಅಂತ ಹೇಳಿದ್ರೆ ಅದು 49 ಆಗಿದೆ. ಸೊ ಅದೇ ರೀಸನ್ ಇಟ್ಕೊಂಡು ಕೆಲವೊಂದಿಷ್ಟು ಜನ ಟ್ರೋಲ್ ಮಾಡ್ತಾ ಇದ್ರು. ಹಾಗೇನೆ ನೋಡೋದಾದ್ರೆ ಪಂಜಾಬಿನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಕೂಡ ಟ್ರೋಲ್ ಮಾಡ್ತಾ ಇದ್ವು. ಏನಂತ ಅಂತ ಹೇಳಿದ್ರೆ 49 ಅಂತ. ಸೊ ಅದಕ್ಕೆ ಇವಾಗ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ ಏನಿದೆ, ತನ್ನ ಸೋಷಿಯಲ್ ಮೀಡಿಯಾ ಹೆಡ್ ಆದಂತಹ ಹರ್ಪ್ರೀತ್ ಸಿಂಗ್ ಭಾಟಿಯಾ ಅವರನ್ನು ರಿಮೂವ್ ಮಾಡ್ಲಿಕ್ಕೆ ಇವಾಗ ಯೋಚನೆ ಮಾಡ್ತಾ ಇದೆ ಅಂತ ಈ ರೀತಿಯಾದಂತಹ ಅಪ್ಡೇಟ್ ಇದೆ. ಸೊ 2027ರ IPL ಗೆ ಈ ಭಾಟಿಯಾ ಏನಿದ್ದಾರೆ ಅವರು ಪಂಜಾಬ್ ಕಿಂಗ್ಸ್ ಪರ ಇರೋದಿಲ್ಲ. ಸೊ ಪಂಜಾಬ್ ಕಿಂಗ್ಸ್ ಯಾವಾಗ RCB ನ ಟ್ರೋಲ್ ಮಾಡ್ತು ಅವತ್ತಿಂದ ಅದರ ಡೌನ್ ಫಾಲ್ ಶುರು ಆಯ್ತು ಅಂತ ಅರ್ಥ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿಯವರೆಗೂ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಂತಹ ಪಂಜಾಬ್ ಕಿಂಗ್ಸ್ ಅಲ್ಲಿಂದ ಒಮ್ಮೆಗೆ ದಿಢೀರ್ ಕುಸಿತ ಕಾಣ್ತಾ ಇದೆ. ಸೊ ಅಂಥ ಬಲಿಷ್ಠ ತಂಡ ಏನಿದೆ, ಏನು ಇಲ್ಲದೆ ಇರುವ ತರ ಪರ್ಫಾರ್ಮ್ ಕೊಡ್ತಾ ಬರ್ತದೆ IPL ಉದ್ದಕ್ಕೂ. ಹಾಗೇನೆ ಅವರು ಕೂಡ IPL ಇಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಒಂದು ಟೈಮ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಕ್ವಾಲಿಫೈ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಯಾವತ್ತು RCB ನ ಟ್ರೋಲ್ ಮಾಡ್ತು ಅವತ್ತಿಂದ ಅದರ ಹಣೆ ಬರನೇ ಚೇಂಜ್ ಆಯ್ತು ಅಂತ ಹೇಳ್ಬಹುದು. ಸೊ ಇವಾಗ ಪಂಜಾಬ್ ಕಿಂಗ್ಸ್ಗೂ ಏನೋ ಮನವರಿಕೆ ಆಗಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಈ ರೀತಿ ಟ್ರೋಲ್ ಮಾಡಿದಂತಹ ಅವರ ಸೋಷಿಯಲ್ ಮೀಡಿಯಾ ಹೆಡ್ ಏನಿದ್ದಾರೆ ಅವರನ್ನು ರಿಮೂವ್ ಮಾಡ್ತಾ ಇದೆ. ಸೊ ಇಲ್ಲಿಂದ ಆದ್ರೂ ಪಂಜಾಬ್ ಕಿಂಗ್ಸ್ ಮೇಲೆ ಬರ್ಬೋದೇನೋ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಕರ್ಮ ರಿಟರ್ನ್ಸ್ ಅಂತ ಹೇಳೋದು ಇದಕ್ಕೆ ಅಂತ ಅನಿಸ್ತಾ ಇದೆ. ಯಾವಾಗ್ಲೂ ಕೂಡ ನಮ್ದು ಏನುಂಟು ಅದನ್ನ ಮಾತ್ರ ನಾವು ನೋಡ್ಕೋಬೇಕು. ಸೊ ಬೇರೆಯವರ ಕಾಲೆಳೆದುಂಟಲ್ಲ ಅದು ಒಳ್ಳೇದಲ್ಲ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ ಅಂತಾನೆ ಹೇಳ್ಬಹುದು. ಸೊ ಪಂಜಾಬ್ ಕಿಂಗ್ಸ್ ಇವಾಗ ಮನವರಿಕೆ ಆಗಿದೆ ಅಂತ ಅನಿಸ್ತಾ ಇದೆ. ಮುಂದಿನ ಬಾರಿ ಅವರು ಖಂಡಿತವಾಗಿಯೂ RCB ನ ಅಂತೂ ಟ್ರೋಲ್ ಮಾಡುದಿಲ್ಲ, ಅದಂತೂ ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಏನು ನೆಕ್ಸ್ಟ್ ಅಪ್ಡೇಟ್ CSK ಇಂದ ಬರ್ತಾ ಇದೆ. ಗುರು, CSK ಗೆ ಹೊಸ ಕೋಚ್ ಆಯ್ಕೆ ಆಗ್ತಾರ? ಹೌದು, ಈ ರೀತಿಯಾದಂತಹ ಅಪ್ಡೇಟ್ಗಳು ಓಡಾಡ್ತಾ ಇದ್ದಾವೆ. ಆದ್ರೂ ಇವಾಗ ರೀಸೆಂಟ್ ಆದ ಅಪ್ಡೇಟ್ ಅಂತ ಹೇಳಿದ್ರೆ ಡ್ವೇನ್ ಬ್ರಾವೋ ಏನಿದ್ದಾರೆ CSK ಹೊಸ ಬೌಲಿಂಗ್ ಕೋಚ್ ಆಗ್ತಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಅದ್ರ ಜೊತೆಗೆ ಈ ಮಾತು ಕೇಳಿ ಬರ್ತಾ ಇದೆ, ಸ್ಟೀಫನ್ ಫ್ಲೆಮಿಂಗ್ ಏನು ಹೆಡ್ ಕೋಚ್ ಇಂದ ಹೊರಗಡೆ ಹೋಗಿದ್ದಾರೆ, ಆ ಪ್ಲೇಸ್ ಗೆ ಇನ್ನೊಬ್ಬ ನ್ಯೂಜಿಲೆಂಡ್ ಪ್ಲೇಯರ್ ಬರ್ಬೋದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತಾಗಿರ್ಬೋದು, ಬ್ರೆಂಡನ್ ಮೆಕಲಮ್ ಏನಿದ್ದಾರೆ ಮಾಚಿ CSK ಆಟಗಾರ, ಅವರು ರಿಟರ್ನ್ ಆಗಿ ಬರ್ಬೋದಂತ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಪುಷ್ಟಿ ಇಲ್ಲ. ಆದ್ರೆ ಸದ್ಯದ ರಿಪೋರ್ಟಿನ ಪ್ರಕಾರ ನೋಡೋದಾದ್ರೆ ಡ್ವೇನ್ ಬ್ರಾವೋ ಏನಿದ್ದಾರೆ CSK ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಆಗ್ತಾರೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಸರ್ವೇ ಸಾಮಾನ್ಯ ಯಾವುದಾದ್ರೂ ಒಂದು ತಂಡದಲ್ಲಿ ಒಂದು ಪ್ಲೇಸ್ ನ ಕೊರತೆ ಇದ್ರೆ ಅಲ್ಲಿ ಹಲವಾರು ಮಾತುಗಳು ಕೇಳಿ ಬರ್ತಾ ಇರ್ತವೆ. ಅದೇ ರೀತಿ ಇವಾಗ CSK ಪಾಳಯದಲ್ಲಿಯೂ ಕೂಡ ಇಂಥದೇ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ CSK ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಇದುವರೆಗೆ ಯಾವುದೇ ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದ್ರೆ ಇಷ್ಟೊಂದು ಸದ್ಯದ ಮಟ್ಟಿಗೆ CSK ಬೌಲಿಂಗ್ ಕೋಚ್ ಆಗಿ ಡ್ವೇನ್ ಬ್ರಾವೋ ಬರುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ CSK ಪಾಳಯದಲ್ಲಿ ಮತ್ತೊಮ್ಮೆ ಡ್ವೇನ್ ಬ್ರಾವೋ ಕಾಣ ಸಿಗ್ತಾರ? ಇದೆಲ್ಲದಕ್ಕೂ ನಾವು ಇನ್ನು ಕೆಲವೇ ತಿಂಗಳುಗಳು ಕಾಯಬೇಕಾಗಿದೆ. ಯಾಕಂತ ಹೇಳಿದ್ರೆ ಮುಂದಿನ IPL ಬರುವುದರ ಒಳಗೆ ಇದೆಲ್ಲದಕ್ಕೂ ಒಂದು ಡಿಸಿಷನ್ ಸಿಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್. ಸೊ ಪಾಕಿಸ್ತಾನದ ಮೊಹಮ್ಮದ್ ಅಮೀರ್ ಏನಿದ್ದಾರೆ ಇವಾಗ ಇಂಗ್ಲೆಂಡ್ ಪರ ಪೂರ್ಣವಾಗಿ ಆಟ ಆಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಹೌದು, ಈ ರೀತಿಯಾದಂತಹ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಗುರು. ಹೌದು, ಪಾಕಿಸ್ತಾನ ಬಿಟ್ಬಿಟ್ಟಿದ್ದಾರೆ ಮೊಹಮ್ಮದ್ ಅಮೀರ್. ಎಸ್, ಮೊಹಮ್ಮದ್ ಅಮೀರ್ ಏನಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ PSL ಏನಿದೆ, ಪಾಕಿಸ್ತಾನದ PSL ಏನಿದೆ ಅದಕ್ಕೆ ಈ ಬಾರಿ ಅಲ್ಲ ಮುಂದಿನ ವರ್ಷ ಏನಿದೆ ಅದಕ್ಕೆ ಅವರು ಬ್ರಿಟಿಷ್ ಪೌರತ್ವ ಪಡೆದೆ ಅಂದ್ರೆ ಓವರ್ಸೀಸ್ ಪ್ಲೇಯರ್ ಆಗಿ ಹೋಗ್ತಾರಂತೆ. ಅವರು ಇಷ್ಟು ದಿನ ಪಾಕಿಸ್ತಾನಿ ಪ್ಲೇಯರ್ ಆಗಿ PSL ನಲ್ಲಿ ಆಟ ಆಡ್ತಾ ಇದ್ರು. ಆದ್ರೆ ಇನ್ ಮುಂದೆ ಏನಂತ ಹೇಳಿದ್ರೆ ಓವರ್ಸೀಸ್ ಪ್ಲೇಯರ್ ಅಂದ್ರೆ ಇಂಗ್ಲೆಂಡ್ ನ ಪ್ಲೇಯರ್ ಆಗಿ ಅವರು PSL ಆಡೋಕೆ ಹೋಗ್ತಾರಂತೆ. ಆ ರೀತಿಯಾದಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಮೊಹಮ್ಮದ್ ಅಮೀರ್ ಇವಾಗ್ಲೇ ನೀವು ಕೇಳಿರ್ತೀರಾ, ಮೊಹಮ್ಮದ್ ಅಮೀರ್ಗೆ ಬ್ರಿಟಿಷ್ ಪೌರತ್ವ ಸಿಕ್ಕಿದೆ. ಸೊ ಆದ್ರಿಂದ ಅವರು ಇವಾಗ್ಲೇ ಇಂಗ್ಲೆಂಡ್ ನಲ್ಲಿ ಕೌಂಟಿ ಕ್ರಿಕೆಟ್ ಆಡ್ತಾ ಇದ್ದಾರೆ, 100 ಕೂಡ ಆಡ್ತಾ ಇದ್ದಾರೆ, ಅಲ್ಲಿಯ ಪೌರತ್ವ ಕೂಡ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬರ್ಬೋದಾಗಿರ್ತದೆ. ಸೊ ಆದ್ರಿಂದ ಅವರು
ಫುಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಆಗಿ ಆಟ ಆಡೋಕೆ ಇಷ್ಟಪಡ್ತಾರೆ. ಆದ್ರಿಂದ ಪಾಕಿಸ್ತಾನದ ಎಲ್ಲಾ ಸಂಬಂಧಗಳಿಗೂ ಗುಡ್ ಬೈ ಹೇಳಿದ್ದಾರೆ. ಆದ್ರಿಂದ ಅವರು ಮುಂದಿನ ದಿನಗಳಲ್ಲಿ ಓವರ್ಸೀಸ್ ಪ್ಲೇಯರ್ ಆಗಿ PSL ಆಟ ಆಡೋಕೆ ಹೋಗ್ತಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಜಸ್ಪ್ರೀತ್ ಬುಮ್ರಾ ಮತ್ತೊಮ್ಮೆ ಗಾಯಾಳು. ಹೌದು, ಯಾಕೋ ಗೊತ್ತಿಲ್ಲ, ಬುಮ್ರಾಗೆ ಇಂಜುರಿಯ ಸಮಸ್ಯೆ ಏನಿದೆಯಲ್ಲ ಕಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಇಂಜುರಿ ಅಂತ ಹೇಳ್ಬೋದು. ಸೊ ಕೆಲವೊಂದು ಟೂರ್ನಮೆಂಟ್ಗೆ ಲಭ್ಯರಾಗಿರ್ತಾರೆ, ಆದ್ರೆ ನಂತರದ ಟೂರ್ನಮೆಂಟ್ ಗಳಿಗೆ ಅವರು ಲಭ್ಯರಾಗಿರುವುದಿಲ್ಲ. ಸೊ ರೀಸನ್ ಬಂದು ಕೇವಲ ಇಂಜುರಿ ಆಗಿರ್ತದೆ. ಸೊ 2 ದಿನದ ಹಿಂದೆ ಫಿಟ್ನೆಸ್ ಟೆಸ್ಟ್ ಪಾಸ್ ಮಾಡಿದ್ರು, ಆದ್ರೆ ಮತ್ತೆ 2 ದಿನ ಆಗೋದ್ರೊಳಗೆ ಮತ್ತೆ ಇಂಜುರಿಯಿಂದಾಗಿ ಅವರು ಟೀಮ್ ಇಂದ ಹೊರಗಡೆ ಹೋಗಿದ್ದಾರೆ. ಸೊ ಟೆಸ್ಟ್ ಮ್ಯಾಚ್ ಏನಿದೆ ಶ್ರೀಲಂಕಾ ಹಾಗೂ ಇಂಡಿಯಾ ನಡುವಿನ 2 ಟೆಸ್ಟ್ ಮ್ಯಾಚ್ ಗಳ ಸೀರೀಸ್ಗೆ ಜಸ್ಪ್ರೀತ್ ಬುಮ್ರಾ ಇವಾಗ ಲಭ್ಯರಾಗಿರುವುದಿಲ್ಲ. ಸೊ ಅವರ ಬದಲಿಗೆ ರಿಪ್ಲೇಸ್ಮೆಂಟ್ ಆಗಿ ಆಕಿಬ್ ನಬಿ ಜಾವೇದ್ ಏನಿದ್ದಾರೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆಕಿಬ್ ನಬಿ ಅವರಿಗೆ ಇದು ಮೇಡನ್ ಇಂಡಿಯಾ ಕಾಲ್ ಅಪ್ ಆಗಿರ್ತದೆ. ಸೊ ಫಸ್ಟ್ ಟೈಮ್ ಆಕಿಬ್ ನಬಿ ಇಂಡಿಯನ್ ಜರ್ಸಿಯಲ್ಲಿ ಕಾಣ ಸಿಗ್ತಾರೆ. ಸೊ ಕಳೆದ ರಣಜಿ ಸೀಸನ್ ಏನಿದೆ ಅದರಲ್ಲಿ ದಿ ಬೆಸ್ಟ್ ಪರ್ಫಾರ್ಮರ್ ಆಗಿದ್ರು ಆಕಿಬ್ ನಬಿ. ಬೌಲಿಂಗ್ ನಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಡ್ತಾರೆ, ಹಾಗೇನೆ ಸ್ವಲ್ಪ ಮಟ್ಟಿನ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಸೊ ನೋಡೋದಾದ್ರೆ ಆಕಿಬ್ ನಬಿ ಪರ್ಫಾರ್ಮೆನ್ಸ್ ಕೂಡ ಬೆಸ್ಟ್ ಆಗಿದೆ. ಒಂದೇ ಸೀಸನ್ ನಲ್ಲಿ 50 ವಿಕೆಟ್ ಗಳನ್ನು ಕೂಡ ಪಡೆದಿದ್ದಾರೆ. ಮಾತ್ರವಲ್ಲದೆ ಜಮ್ಮು ಅಂಡ್ ಕಾಶ್ಮೀರ ಏನಿದೆ ಮೊದಲ ಬಾರಿ ರಣಜಿ ಟ್ರೋಫಿ ವಿನ್ ಆಗೋದಕ್ಕೂ ಇವರೇ ಮೇನ್ ರೀಸನ್ ಅಂತ ಹೇಳ್ಬಹುದಾಗಿರ್ತದೆ. ಸೊ ಫೈನಲ್ ಅಲ್ಲಿ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಹಾಗೇನೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ರು. ಫಸ್ಟ್ ಕ್ಲಾಸ್ ನಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. ಇವಾಗ ಮತ್ತೆ ಪುನಃ ಇಂಡಿಯಾದಲ್ಲಿ ಶೈನ್ ಆಗ್ಲಿಕ್ಕೆ ಹೊರಟಿದ್ದಾರೆ. ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳೋಣ. ಇದು ಈ ಹೊತ್ತಿನ ಅಪ್ಡೇಟ್ ಆಗಿರ್ತದೆ. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.